ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇವಾಗಿನ ಬೆಳಗ್ಗೆ ಸೂರ್ಯ ಹಿಂಗಿದೆ, ಆದರೆ ಮಧ್ಯಾಹ್ನ ಆದರೆ ಫುಲ್ಲು ಸುಡ್ತಾ ಇರ್ತಾನೆ. ಅದೇ ಸಮ್ಮರಲ್ಲಿ ಆದರೆ ಹೇಳಕ್ಕೆ ಹೋಗಬೇಡಿ, ಅಷ್ಟು ಸುಡ್ತಾ ಇರ್ತಾನೆ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಹಂಗೆ ಮನೆಗೆ ಬಂದೆ. ನಮ್ಮಮ್ಮ ಇದೇನು ಅವರೇ ಬೇಳೆ ಬಿಸಾಕಕ್ಕೆ ಅಂತ ಕೊಟ್ಟಿದ್ರು. ಮೇಲೆ ಬಂದು ನೋಡಿದ್ರೆ ಬಿಸಾಕನಂತ ನಾಯಿ ಕೂತಿತ್ತು. ಬಿಸಾಕ್ದೆ, ಹೋಗಿ ನಾಯಿ ಮೇಲೆ ಬಿದ್ದುಬಿಡೋದ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ನಾನು ಹಂಗೆ ಬ್ರಷ್ಗೆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಲ್ಲುಜ್ಬಿಟ್ಟು ಈ ಶರ್ಟ್ನ ಇದು ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡು ಊಟ ತಿನ್ನೋಣ ಅಂತ ಅಡುಗೆ ಮನೆಗೆ ಹೋದ್ರೆ ಹಪ್ಪಳ ಮಾಡಿದ್ರು, ಹಂಗೆ ಕಾಳು ಸಾರು ಮಾಡಿದ್ರು, ಹಂಗೆ ಸ್ವಲ್ಪ ಅನ್ನ ಮಾಡಿದ್ರು. ಇದನ್ನೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಹಂಗೆ ಹೊಟ್ಟೆ ತುಂಬ ತಿನ್ಬಿಟ್ಟು ಮೇಲೆ ಕೋಳಿಗಳದ್ದು ಗೂಡು ಕ್ಲೀನ್ ಮಾಡೋಣ ಅಂತ ಬಂದೆ. ದೊಡ್ಡ ಗೂಡು ಜಾಸ್ತಿ ಗಲೀಜಾಗಿ ಫೈನಲಿ ದೊಡ್ಡ ಗೂಡು ಕ್ಲೀನ್ ಮಾಡಿದೆ. ಚಿಕ್ಕ ಗೂಡು ಎರಡು ನೆನ್ನೆನೇ ಕ್ಲೀನ್ ಆಗಿತ್ತು. ನೋಡಿ, ನಮ್ಮ ಕೋಳಿಗಳು ಅಲ್ಲಿ ಮೇಯ್ತಿದ್ದಾವೆ. ಬೆಳಗ್ಗೆ ಹೋಗಿರೋವು ಸಾಯಂಕಾಲ ಹಂಗೆ ಬರ್ತವೆ. ಹಂಗೆ ಕೆಳಗಡೆಗೆ ಬಂದೆ. ನಮ್ಮಮ್ಮ ಫ್ರಿಜ್ ಕ್ಲೀನ್ ಮಾಡೋಕೆ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮನೆಯ ಫ್ರಿಜ್ಜು. ಇದನ್ನ ಫುಲ್ಲು ಕ್ಲೀನ್ ಮಾಡ್ಬೇಕು ಇವಾಗ. ಫ್ರಿಜ್ಜಲ್ಲಿರೋ ಗ್ಲಾಸ್ಗಳೆಲ್ಲ ಇವೆ, ಇದನ್ನ ಒರೆಸ್ಬೇಕು ಇವಾಗ. ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಹೋಗಿದ್ದೆ ನಮ್ಮ ದೊಡ್ಡಮ್ಮವ್ರ ಮನೆ. ನೋಡಿ, ಅದೇ ನಮ್ಮ ದೊಡ್ಡಮ್ಮವ್ರ ಮನೆ. ನೋಡಿ ಫ್ರೆಂಡ್ಸ್, ನಮ್ಮ ಸೈಕಲ್ ಇದೆ. ನೋಡಿ ಏನು ಕಾಣಿಸ್ತಾ ಇದೆ ಬಿಸಿಲಲ್ಲಿ. ನಮ್ಮ ಗಾಡಿಗೆ ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನಮ್ಮ ದೊಡ್ಡಪ್ಪ ಹೋಗಿದ್ದೆ ಚಿಕ್ಕಬಳ್ಳಾಪುರ್ಗೆ. ಏನಕ್ಕಂದರೆ ನಮ್ಮ ದೊಡ್ಡಪ್ಪಗೆ ಚಪ್ಪಲಿ ತೊಗೊಬೇಕಾಯ್ತು. ಅದಕ್ಕೆ ಹಂಗೋ ಹಿಂಗೋ ಚಪ್ಪಲಿ ಅಂಗಡಿಗೆ ಬಂದ್ವಿ. ನಮ್ಮ ದೊಡ್ಡಪ್ಪಗೂ ಶಾಪರ್ಗೆ ಫುಲ್ ಡಿಸ್ಕಷನ್ನು. ಫೈನಲಿ ನಮ್ಮ ದೊಡ್ಡಪ್ಪ ಚಪ್ಪಲಿ ತೊಗೊಂಡು, ಈ ಚಪ್ಪಲಿಗೆ 500 ರೂಪಾಯಿ ಅಂತೆ. ನಮ್ಮ ದೊಡ್ಡಪ್ಪ ಇದ್ಕೊಂಡು ಏನಾರು ಹೋಗೋ ಅಂತ ಹೇಳಿದ್ರು ಬೇಕರಿಯಲ್ಲಿ. ನಾನು ಇದ್ಕೊಂಡು ಒಂದು ಐಸ್ ಕ್ರೀಮ್ ತೊಗೊಂಡೆ. ಹಂಗೆ ನಾನು ನಮ್ಮ ದೊಡ್ಡಪ್ಪ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. ಫೈನಲಿ ನಮ್ಮ ಮನೆಗೆ ಬಂದ್ವಿ, ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.